That's why he's not ready to come up. ಅರ್ಥ ಆಯ್ತಲ್ಲ? ಮೋರಿಲಿ ಸತ್ತೋದ್ರು ರೌಡಿಗಳು. ಒಂದು ಕಾಲದಲ್ಲಿ ಬೆಂಗಳೂರಿನಂತ ಆಳದಂತ ವ್ಯಕ್ತಿಗಳು ಮೋರಿಲಿ ಸತ್ತೋದ್ರು. ಅವ್ರ ಜೊತೆ ಹೋಗ್ತಿರ್ತಕ್ಕಂಥ ವಕೀಲರು ಅದೇ ಕಾರಲ್ಲಿ ಗುಂಡೊಡಿಸ್ಕೊಂಡು ಸತ್ತೋಗ್ಬಿಟ್ರು. ಅಟೆಂಪ್ಟ್ ವಾಸ್ ಆನ್ ದಿ ಪರ್ಸನ್, ಬಟ್ ಅವನ್ ಬಚಾವ ಬಿಟ್ಟ, ಲಾಯರ್ ಸತ್ತೋಗ್ಬಿಟ್ರು. ಏನು ಮಾಡಕ್ ಬರಲ್ಲ, ಏನು ಮಾಡಕ್ ಬರಲ್ಲ. ಮೊನ್ನೆ ದಿವಸದಲ್ಲೆಲ್ಲೋ ಜಮಖಂಡಿನಲ್ಲಿ ಕೇಳಿದ್ರು, ಒಂದು ಸುಮಾರು ಜನ ಸೇರಿದ್ರು. ನಾನು ಅಷ್ಟೊಂದು ಜನ ಸೇರ್ತಾರೆ ನಂಗೆ ಗೊತ್ತಿರ್ಲಿಲ್ಲ. ಅಲ್ಲೊಂದು ಕಲ್ಲಳ್ಳಿ ಅಂತಿದೆ ಜಮಖಂಡಿನಲ್ಲಿ, ಅಲ್ಲೊಂದು ಪ್ರೋಗ್ರಾಮ್ ಇಡ್ಸಿದ್ರು ಮಹಾಭಾರತಕ್ಕೆ ಸಂಬಂಧಪಟ್ಟಿದ್ದಂಗೆ ಹೇಳಕ್ಕೆ ಅಂತ. ಹೋದ್ ಭಾನುವಾರ ಹೇಳಿ ಬಂದಿದ್ದೀನಿ, ನೋಡ್ಕೊಂಡ್ ಬನ್ನಿ, ಯೂಟ್ಯೂಬ್ ಅಲ್ಲಿ ಇದೆ. ಅಲ್ಲ, ಅದರಲ್ಲಿ ಒಂದು ಸನ್ನಿವೇಶ ದಯವಿಟ್ಟು ಒಂದ್ 5 ನಿಮಿಷದಲ್ಲಿ ಹೇಳಿಬಿಡಿ. ತಮ್ಮ ಮುಖೋದ್ಗತವಾಗಿದೆ ಅನ್ನೋದು ನನಗೆ ಖಾತ್ರಿ ಇದೆ. ನಾವು 26ಗೆ ಇಶ್ಯೂ ಅನ್ಬಿಡಬ್ಲಿ ಅಂತ ಇದು ಮಾಡಿದಾಗ ಆ ದಿನ ಅವ್ರಿಗೆ ನಾನು ಮೆಸೇಜ್ ಕೊಟ್ಟೆ. ಆ ಮೆಸೇಜ್ 30 ಸೆಕೆಂಡ್ ಹಿಂದಿಯಲ್ಲಿ ಹೇಳ್ತೀನಿ. ಆ ಸನ್ನಿವೇಶ ತಾವು ದಯವಿಟ್ಟು ಹೇಳ್ಬೇಕು. ಅವ್ರಿಗೆ ಹೇಳಿದೆ, ಭಗವಾನ್ ಹಸ್ತಿನಾಪುರ ಆಯೆ, पांडव का संदेश लाए, दो न्याय अगर तो आधा दो, यदि उसमें भी बाधा हो दे दो हमको 5 ग्राम, रखो अपनी धरती तमाम, हम वही खुशी से रहेंगे, परिजन पर असी न उठाएंगे. दुर्योधन वो भी न दे सका, उल्टा हरि को बांधने चला, जो था असाध्य वो नहीं दे सका, नहीं देना चाहता था. जब नाश मनुष्य पर छाता है पहले विवेक मर जाता है. नहीं दे सका, नहीं देना चाहता था. ಅದೇ ಅಷ್ಟೇ ಇದ್ದಿದ್ದು. ಶ್ರೀಕೃಷ್ಣ ಪರಮಾತ್ಮ ಏನ್ ತೋರಿಸ್ದ ಅವತಾರಲ್ರಿ, ಅದನ್ನೇ ಹೇಳ್ತಾ ಇರೋದು. ಸಿ ಇಟ್ ಇಸ್ ಕಾಲ್ಡ್ ವ್ಯಾಟ್ನ ಅಂತ. ಬ್ಯಾಟ್ನ ಅಂತ ಎರಡು ಬರುತ್ತೆ. ಇಟ್ ಈಸ್ ಇನ್ ದಿ ಮೀಡಿಯೇಷನ್ ನಲ್ಲಿ ನಾವು ನೋಡ್ತಕ್ಕಂಥದ್ದು. ಒಂದು ಸ್ಕೇಲ್ ಇಟ್ಕೊಂಡ್ರೆ ಬೆಸ್ಟ್ ಆಲ್ಟರ್ನೇಟಿವ್ ಫಾರ್ ದಿ ಡಿಸ್ಪ್ಯೂಟ್ ಅಂತ ಅಂದ್ಬಿಟ್ಟು ಅಂತ, ಆಲ್ಟರ್ನೇಟ್ ಡಿಸ್ಪ್ಯೂಟ್ ಅಂತ ಅದು ಎಡಗಡೆ ಸೈಡ್ ಇರುತ್ತೆ. ವರ್ಸ್ಟ್ ಆಲ್ಟರ್ನೇಟಿವ್ ಅಂತ ಇರುತ್ತೆ. ಇದು ವರ್ಸ್ಟ್ ಆಲ್ಟರ್ನೇಟಿವ್ ಗಿಂತ ಆ ಕಡೆಗೆ ಹೋಗ್ತಾ ಇದೆ. ಕೃಷ್ಣಂಗೆ ಹೇಳ್ ಕಳ್ಸಿರ್ತಾಳ ಅವಳು ದ್ರೌಪದಿ, ನನ್ಗೆ ಬಹಳ ಅವಮಾನ ಮಾಡಿದಾನೆ ಕೃಷ್ಣ, ನೀನ್ ನನ್ನ ಕಾಪಾಡಿದ್ಯಾ, ಯಾವುದೇ ಕಾರಣಕ್ಕೂ ಈ ಸಂಧಾನ ಬೇಡ ನನ್ಗೆ, ನೀನ್ ಏನ್ ಬುದ್ಧಿ ಉಪಯೋಗಿಸು, ಆದ್ರೆ ಯುದ್ಧನೇ ಅಂತ ಮಾಡ್ಕೊಂಡು ಬರ್ಬೇಕು, ಇದು ನಂದು ಭಾಷೆ ತಕೊಡು ನನಗೆ ಅಂತ ಹೇಳಿರ್ತಾನೆ ಕೃಷ್ಣಂಗೆ ದ್ರೌಪದಿ. ಬೇರೆಯವರೆಲ್ಲ ಹೇಳಿದ್ರು ಓಕೆ ಅಂತಾರೆ, ಆಯ್ತಲ್ಲ. ಆಗ ಕೃಷ್ಣ ಹೇಳ್ತಾನೆ, ಅದನ್ನ ಹೆಂಗ್ ಸಾಧಿಸ್ಕೊಂಡ್ ಬರ್ಬೇಕು ನಂಗೆ ಗೊತ್ತಿದೆ, ಬಿದ್ದೋಗೋ ಮರಕ್ಕೆ ನಾನ್ಯಾಕೆ ಓದಿಲ್ಲ ಅಂತಾನೆ. ಅರ್ಥ ಮಾಡ್ಕೊಳ್ಳಿ, ಅಲ್ಲೊಂದು ಯಾವ್ದೋ ಬಿದ್ದೋಗುತ್ತೆ ತಾನಾಗೇನೆ, ಗಾಳಿ ಸ್ವಲ್ಪ ಜೋರಾಗಿ ಬಂದ್ಬಿಟ್ರೆ ಬಿದ್ದೋಗುತ್ತೆ, ಒದ್ರೆ ನಾನ್ ಬೀಳಿಸ್ದೆ ಅಂತ ಬರುತ್ತೆ, ತಣ್ಣಗೆ ಬಿದ್ರೆ ಬಿತ್ತು ಅಂತ ಆಗುತ್ತೆ. ಅದಕ್ಕೆ ಅವನೇನ್ ಮಾಡ್ತಾನೆ, ಹೋಗ್ಬಿಟ್ಟು ಅವನ್ ಮನ್ಸಿನಲ್ಲೂ ಬೇಕಾಗಿರಲ್ಲ ಹಂಗೆ. ಪ್ರಪಂಚಕ್ಕೆ ಗೊತ್ತಾಗ್ಬೇಕು ಅಂತ ಮೀಡಿಯೇಟರ್ಸ್ ಮೀಟಿಂಗ್ ಬಂದಾಗೆಲ್ಲ, ಟ್ರೈನ್ ಮೀಡಿಯೇಟರ್ಸ್ನೆಲ್ಲ ನಾವು ಹೇಳ್ತೀವಿ ಭಾಗನ. ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ವೆದರ್ ಕೃಷ್ಣ ವಾಸ್ ಎ ಫೇಲ್ಡ್ ಮೀಡಿಯೇಟರ್ ಅಂತ ಬಹಳ ಪ್ರಶ್ನೆ ಬರುತ್ತೆ. ಕೃಷ್ಣ ಸಂಧಾನಕ್ಕೆ ಹೋದಾಗ ವೆದರ್ ಈ ಫೇಲ್ಡ್ ಆಸ್ ಎ ಮೀಡಿಯೇಟರ್ ಅಂತ ಪ್ರಶ್ನೆ ಬರುತ್ತೆ. ನೋ, ಹಿ ಸಕ್ಸೀಡೆಡ್ ಇನ್ ವಾಟ್ ಹಿ ವಾಂಟೆಡ್ ಟು ಅಚೀವ್ ಅಂತ. ದಟ್ ಇಸ್ ದಿ ಆನ್ಸರ್. ಅಲ್ಲಿ ಏನ್ ಮಾಡಬೇಕಾಗಿತ್ತು, ಸಾಮ, ದಾನ, ಭೇದ, ದಂಡ, ಇವು 4 ಮಾರ್ಗಗಳಿತ್ತು. ಅದರಿಂದ ಪ್ರಯತ್ನ ಮಾಡ್ತಾನೆ. ಇವು 3ರಲ್ಲೂ ಫೇಲ್ ಆದ್ರೂ ಅವರು ಅಂತ ತೋರಿಸೋದಕ್ಕೋಸ್ಕರ ಈ ತರ ಮಾಡ್ತಾನೆ. ಅವ್ರಿಗೆ ಗೊತ್ತಿರುತ್ತೆ, ಹಿ ನ್ಯೂ ವೆರಿ ವೆಲ್ ದಟ್ ಹಿ ವಿಲ್ ನಾಟ್ ಬಡ್ಜ್ ಅನ್ ಇಂಚ್ ಅಂತ. ಗೊತ್ತಾಯ್ತಲ್ಲ. 5 ಸೂಜಿ ಮನೆ ಊರೋ ಜಾಗ ಕೊಡು ಅಂತ ಕೇಳಿದ್ದು, 5 ಸೂಜಿ ಮನೆ ಕೊಟ್ಬಿಟ್ಟಿದ್ದೀನಿ ತಗೊಂಡೋಗು ಅಂದಿದ್ರೆ ಇದು ಯಾವ್ದು ಆಗ್ತಿರ್ಲಿಲ್ಲ. ಇಟ್ ಇಸ್ ಓನ್ಲಿ ಟು ಶೋ ದಿ ಡರ್ಟಿ ಮೈಂಡ್ ಅಂತ. ಹಿಂದಿ ಪಿಕ್ಚರ್ ನೋಡಿದ್ರೆ ಅಲ್ಲ ಗುಲ್ಶನ್ ಗ್ರೋವರ್, ಡರ್ಟಿ ಮೈಂಡ್ ಅಂತ. ದಿ ಕೈ ಕಾಲು ಇವೆಲ್ಲನೂ ಇದ್ರ ಕಂಟ್ರೋಲ್ ಅಲ್ಲಿ ಇದೆ. ಇದು ಏನ್ ಹೇಳುತ್ತೆ ಅದರಂತೆ ಬಾಯಿ, ಇದು ಏನ್ ಹೇಳುತ್ತೆ ಅದರಂತೆ ಕಣ್ಣು, ಇದು ಏನ್ ಹೇಳುತ್ತೆ ಅದರಂತೆ ಕೈಕಾಲುಗಳು ಮಾಡೋದು. ಗೊತ್ತಾಯ್ತಲ್ಲ. ಈ ಬ್ರೈನ್ ಇದೆಯಲ್ಲ, ಬ್ರೈನ್ ಒಳಗಡೆಗೆ ಆ ಕುಕೃತ್ಯ ಅನ್ನೋದು ನರ್ಚರ್ ಆಗುತ್ತೆ. ದುರ್ಯೋಧನನಿಗೆ ಮೊದಲಿನಿಂದ ಹೇಳ್ಕೊಟ್ಟಿರ್ತಾರೆ, ನೀನು ಚಕ್ರಾಧಿಪತಿ ಆಗ್ಲೇಬೇಕು ಅಂತ. ಮೊದಲಿಂದ ಅವನ ಆ ಕನಸನ್ನು ಇಟ್ಕೊಂಡು ಬಂದವನು. ಏನಕ್ಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋಭವ ಅಂತ ಹೇಳಿರ್ತಾರೆ ಅವನಿಗೆ. ರೈಟು ರಾಂಗು ಇದು ಯಾವ್ದು ಇಲ್ಲ, somehow you reach that place ಅಂತ. ಮತ್ತೆ ಮಹಾಭಾರತ ಸೀರಿಯಲ್ ನಲ್ಲಿ ಚಿತ್ರಿಸ್ದಂಗೆ, ಕಥಾಕಥಿತವಾಗಿ ಬಂದಿರತಕ್ಕಂಥದ್ದಂಗೆ, ಆಮೇಲೆ ಜನಮಾನಸದಲ್ಲಿ ಇರ್ತಕ್ಕಂಥದ್ದು, ಡಿಸ್ಟಾರ್ಟೆಡ್ ವರ್ಷನ್ ಅಲ್ಲಿ ಇರ್ತಕ್ಕಂಥ ಇದು ಕ್ಯಾರೆಕ್ಟರ್ ಶಕುನಿ ಅಲ್ಲ. ಶಕುನಿ ನೋ ಡೌಟ್ ಹ್ಯಾಡ್ ಸರ್ಟನ್ ಬೇಸಿಕ್ qualities which were not congenial for the normal life, but ಅಲ್ಲಿ ಗಾಂಧಾರಿಗೆ ಅನ್ಯಾಯ ಆಗ್ಬಿಡ್ತು, ಅದಕ್ಕೆ ಅವ್ರ ಮೇಲೆ ಸೇಡ್ ತೀರ್ಸ್ಕೊತೀನಿ ಕುರುವಂಶಕ್ಕೆ ಅಂತ ಬಂದು ಅವ್ನು ಮಾಡ್ದ ಅಂತ ಹೇಳ್ತಾರಲ್ಲ, ಅದು ಸುಳ್ಳು.
ಮೂಲ ಮಹಾಭಾರತದಲ್ಲಿ ಆತರ ಇಲ್ಲ. ಕೆಲವೆಲ್ಲ ಡಿಸ್ಟಾರ್ಟೆಡ್ ವರ್ಷನ್ಸ್ ಇದೆ, ಅದು ನಮಗ್ ಸಂಬಂಧ ಪಡಲ್ಲ. ಇನ್ಯಾವಾಗ ರಿಟೈರ್ ಆದ್ಮೇಲೆ ಬನ್ನಿ ನಿಧಾನ ಚರ್ಚೆ ಮಾಡೋಣ. ನಾನ್ ರಿಟೈರ್ ಆಗಿರ್ತೀನಿ, ನೀವಿನ್ನೂ ಇರ್ತೀರಿ, ಅವಾಗ ಚರ್ಚೆ ಮಾಡೋಣ. ಚರ್ಚೆ ಮಾಡಕ್ಕೆ ಏನ್ ತೊಂದ್ರೆ ಇಲ್ಲ. ಎಲ್ಲ ಅದು ಯಾಕೆ ನಾನು ಅದನ್ನ ನಿಮ್ಗೆ ಅಲ್ಲಿ ಪ್ರಸ್ತಾಪ ಮಾಡಿದೆ ಅಂತಂದ್ರೆ, ಮಹಾಭಾರತದ ಸನ್ನಿವೇಶನ ಅಂತಂದ್ರೆ, ನಿಮ್ ಇಂಟೆನ್ಷನ್ ಚೆನ್ನಾಗಿದ್ರೆ ಕೃತ್ಯ ಬರೋದು